ಹೃದಯಾಘಾತಕ್ಕೆ ಎಂಬಿಬಿಎಸ್ ವಿದ್ಯಾರ್ಥಿ ಸಾವು. ವೈಭವ್ ಕುಲಕರ್ಣಿ 26 ವರ್ಷ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ವಿಜಯಪುರದ ಆಲಮೇಲ ತಾಲೂಕಿನ ಕುಮಸಗಿಯಲ್ಲಿ ಆಗಿರುವಂತಹ ಘಟನೆ. ಬಾಗಲಕೋಟೆಯ ವಿವಿಎಸ್ ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿ MBBS ಮಾಡ್ತಾ ಇದ್ರು. ಸೊ ಡೆತ್. ನೋಡಿ, ವೈದ್ಯರು ಹೇಳೋದು ನಿಮ್ಮ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳಿ, ಡಯಟಲ್ಲಿ ಕರೆಕ್ಟಾಗಿ ಕಂಟ್ರೋಲ್ ಬ್ಯಾಲೆನ್ಸ್ ಮಾಡಿ ಅಂತ. ಈಗ MBBS ವಿದ್ಯಾರ್ಥಿಯೇ ಈ ರೀತಿಯಾಗಿ ಸಾವನ್ನಪ್ಪಿರೋದ್ರಿಂದ ಅವರೇನು ಹಾಗಿದ್ರೆ ಫಾಲೋ ಮಾಡ್ತಿರ್ಲಿಲ್ವಾ? ಸಹಜವಾಗಿ ನಾರ್ಮಲ್ ಜನಕ್ಕೆ ಈ ಪ್ರಶ್ನೆಗಳು ಮನೆ ಮಾಡುತ್ತೆ. ಒಂದರ ಸುದ್ದಿ ಓದ್ತಾ ಇದ್ರೆ ಇನ್ನೊಂದು ಎಲ್ಲೋ ಇಂಥದ್ದೇ ಇನ್ಸಿಡೆಂಟ್ಗಳು ಆಗ್ತಾ ಇದ್ದಾಗ ಆತಂಕ ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ. ಏನಾಗ್ತಾ ಇದೆ? ನಾವು ತೆಗೆದುಕೊಳ್ತಾ ಇರುವಂತಹ ಫುಡ್ ಕ್ವಾಲಿಟಿ ಇಲ್ವಾ? ನಾವು ತೆಗೆದುಕೊಳ್ತಾ ಇರುವಂತಹ ಗಾಳಿ ಏನಿದೆ ಅದರಿಂದ ಏನಾದರೂ ಸಮಸ್ಯೆ ಆಗ್ತಿದೆಯಾ? ಸರಿಯಾದಂತಹ ನಿದ್ರೆ ಕೊರತೆ ಇದೆಯಾ? ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಗೀಳು, ಎಷ್ಟೊತ್ತಾದರೂ ಮೊಬೈಲ್ ನೋಡ್ಕೊಂಡಿರ್ತಾರೆ, ನಿದ್ದೆ ಕಡೆಗೆ ಕಾನ್ಸಂಟ್ರೇಟ್ ಮಾಡಲ್ಲ, ಬೆಳಗ್ಗೆ ಆದರೆ ಎದ್ನೋ ಬಿದ್ನೋ ಅಂತ ಕೆಲಸಕ್ಕೆ ಹೋಗಬೇಕಾಗತ್ತೆ. ಸೊ ಇದು ಒಂದು ರೀಸನ್ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಮತ್ತು ಹಲವರಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ನ ಬಗ್ಗೆ ಸಹಜ ಆತಂಕ ಇದೆ. ಅದರ ಬಗ್ಗೆ ಬಹಳಷ್ಟು ವೈದ್ಯರು ಅಂತಹ ಗೊಂದಲಗಳು ಬೇಡ ಅಂತ ಹೇಳಿದ್ದಾರೆ.